ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ಬ್ರೋ. ದಿಸ್ ಈಸ್ ಚರಣ್. ಇವತ್ತು ಅನಾಲಿಸಿಸ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರ್ತದೆ, ನೋಡ್ಕೊಳ್ಳಿ. ಯಾಕೆ ಅಂದರೆ ಬೆಳಿಗ್ಗೆ ಟೆಲಿಗ್ರಾಮಲ್ಲಿ ಸಪೋರ್ಟ್ ರೆಸಿಸ್ಟೆನ್ಸ್ ಬಗ್ಗೆ ಒಂದು ಅಪ್ಡೇಟ್ ಕೊಟ್ಟಿದ್ದೆ, ಅದು ರಿವರ್ಸಲ್ಲಿತ್ತು. ಅದು ಯಾಕೆ ಅಂತ ನೋಡೋಣ. ಆಮೇಲೆ 18ನೇ ತಾರೀಕು ಇಂಡಿಯನ್ ಮಾರ್ಕೆಟಲ್ಲಿ ಹೇಳಿದ್ವಿ ನಿಫ್ಟಿ ನಮ್ಮ ಟಾರ್ಗೆಟ್ ಇದು ಮೇಲೆ ಹೋಗುತ್ತೆ ಅಂತ, ಅದು ರೀಚ್ ಆಗಿದೆಯಲ್ಲ ಒಂದು ಸಲ ಚೆಕ್ ಮಾಡೋಣ. ಮೊನ್ನೆ ಗೋಲ್ಡ್ ಕೊಟ್ಟೋಗಿದ್ವಿ ಫ್ರೈಡೇ, ಅದು ವರ್ಕ್ ಆಗಿದೆಯಲ್ಲ ನೋಡೋಣ. ಓಕೆ, ಇವತ್ತು ಬಿ ಟಿ ಸೆಲ್ ಏನು ಮಾಡಿದ್ವಿ, ಇವತ್ತು ಲೈವ್ ಟ್ರೇಡ್ ಏನು ಮಾಡಿದ್ವಿ ಅಷ್ಟು ನೋಡೋಣ. ಓಕೆ, ಫಸ್ಟ್ ಟೆಲಿಗ್ರಾಮಲ್ಲಿ ಅಪ್ಡೇಟ್ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಅದು ಬೆಳಿಗ್ಗೆ ಅದು ರಿವರ್ಸಲ್ ಆಗುತ್ತೆ, ಅಂದರೆ ಸಪೋರ್ಟ್ ಯಾವಾಗಲೂ ಮಾರ್ಕೆಟ್ ಕೆಳಗಡೆ ಇರಬೇಕು. ನೀವು ನೋಡ್ಕೊಂಡೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಇದು ಬೆಳಿಗ್ಗೆ ಇವತ್ತೊಂದು. ಓಕೆ, ನಾರ್ಮಲ್ಲಾಗಿ ಯಾವಾಗಲೂ ಮಾರ್ಕೆಟ್ ಅಂದರೆ ಇದು 7 ಗಂಟೆಗೆ, ಬೆಳಿಗ್ಗೆ 7 ಗಂಟೆಗೆ ಕೊಟ್ಟಿರೋದು ಅಪ್ಡೇಟ್. ಇದು ಮಾರ್ಕೆಟ್ ಕೆಳಗಡೆ ಸಪೋರ್ಟ್ ಇರುತ್ತೆ, ಮಾರ್ಕೆಟ್ ಮೇಲೆ ರೆಸಿಸ್ಟೆನ್ಸ್ ಇರುತ್ತೆ, ರೈಟ್. ಬಟ್ ಇಲ್ಲಿ ಮಾತ್ರ ನೀವು ನೋಡ್ಕೊಳ್ಳಿ, ಮೇಜರ್ ಸಪೋರ್ಟ್ ಇಲ್ಲಿದೆ, ಮಿಡ್ ಸಪೋರ್ಟ್ ಇಲ್ಲಿದೆ, ಮಾರ್ಕೆಟ್ ಮೇಲೆ ಇದೆ ಸಪೋರ್ಟ್. ಇದು ಯಾವ ಥರ, ಇದು ನಿಫ್ಟಿಯಲ್ಲಿ, ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಾದರೆ ಬ್ಯಾಂಕ್ ನಿಫ್ಟಿ ಕೂಡ ಸೇಮ್ ನೋಡಿ. ಬ್ಯಾಂಕ್ ನಿಫ್ಟಿ ಕೂಡ ನೋಡಿ, ಸಪೋರ್ಟ್ ಅನ್ನೋದು ಮೇಲೆ ಇದೆ. ಇದು ಯಾವ ಥರ ಪಾಸಿಬಲ್ ಇದೆ ಅಂತ, ಯಾಕಂದರೆ ಸಪೋರ್ಟ್ ರೆಸಿಸ್ಟೆನ್ಸ್ ಅನ್ನೋದು ನಾರ್ಮಲಾಗಿ ಮಾರ್ಕೆಟ್ ಕೆಳಗಡೆ ಸಪೋರ್ಟ್ ಅಂತೀವಿ, ಮೇಲೆ ಅದನ್ನು ರೆಸಿಸ್ಟೆನ್ಸ್ ಅಂತೀವಿ. ಬಟ್ ಇಲ್ಲಿ ನಾವು ಉಲ್ಟಾ ಮಾಡಿದ್ದೀವಿ. ಯಾಕೆ, ಅದು ವರ್ಕ್ ಆಗಿದೆಯಾ ಇಲ್ವಾ? ಓಕೆ, ದಿಸ್ ಈಸ್ ದ ರಿಸಲ್ಟ್. ಬೆಳಿಗ್ಗೆ ಹಾಕಿರೋ ಲೆವೆಲ್ಸ್ 26,060, ಏನು ಚೇಂಜ್ ಮಾಡಿಲ್ಲ. ನೀವು ನೋಡ್ಕೋಬೋದು, ಟೆಲಿಗ್ರಾಮಲ್ಲಿ ನೋಡ್ಕೋಬೋದು, ಇಲ್ಲಿ ಲೆವೆಲ್ ಚೆಕ್ ಮಾಡ್ಕೋಬೋದು. ಮಾರ್ಕೆಟ್ ಇಲ್ಲಿತ್ತು, ನಾನು ಸಪೋರ್ಟ್ ಇಲ್ಲಿ ಹಾಕಿದ್ದೆ, ಮಾರ್ಕೆಟ್ ಇಲ್ಲಿ ಓಪನ್ ಆಗಿ ಸಪೋರ್ಟ್ ತೊಗೊಂಡು ಇಲ್ಲಿದೆ ಇದೆ, ಕರೆಕ್ಟಾಗಿ ಪಿನ್ ಟು ಪಿನ್ ವರ್ಕ್ ಆಗಿದೆ. ಲೆವೆಲ್ಸ್ ನೋಡಿ. ಓಕೆ, ಇದು ಹೆಂಗೆ ಗೊತ್ತಾಗುತ್ತೆ ಬಿಫೋರ್ ಮಾರ್ಕೆಟ್. ಇದು ನಿಫ್ಟಿಯಲ್ಲಿ ವರ್ಕ್ ಆಗಿರೋ ವಿಧಾನ. ಬ್ಯಾಂಕ್ ನಿಫ್ಟಿ ನೋಡೋದಾದರೆ ಬ್ಯಾಂಕ್ ನಿಫ್ಟಿ ನೋಡಿ, ಇಲ್ಲಿ ಕ್ಲೋಸ್ ಆಗಿತ್ತು, ಸಪೋರ್ಟ್ ಇಲ್ಲಿ ಹಾಕ್ಕೊಂಡಿದ್ವಿ, ರೆಸಿಸ್ಟೆನ್ಸ್ ಪ್ಲೇಸಲ್ಲಿ ಸಪೋರ್ಟ್ ಹಾಕಿದ್ವಿ. ಸೇಮ್ ಮಾರ್ಕೆಟ್ ಇಲ್ಲಿ ಓಪನ್ ಆಗಿ ಇಲ್ಲಿಗೆ ಬಂದಿದೆ ನೋಡಿ. ಇದು ಯಾವ ಥರ ಪಾಸಿಬಲ್ ಅಂದರೆ ಬೆಳಿಗ್ಗೆ 7 ಗಂಟೆಗೆ ಮಾರ್ಕೆಟ್ ಇಲ್ಲಿಗೆ ಸಪೋರ್ಟ್ ತಗೊಳ್ಳುತ್ತೆ ಅಂತ, ಸಪೋರ್ಟ್ನ ಯಾಕೆ ಯಾವ ಥರ ಮೇಲೆ ಹಾಕ್ಕೊಳ್ಳೋದು, ಇದು ಕ್ವಶನ್. ಓಕೆ, ಮಾಡಿದ್ದೀವಿ. ಇದು ರಿಸಲ್ಟ್, ಇದು ಬ್ಯಾಂಕ್ ನಿಫ್ಟಿ ರಿಸಲ್ಟ್, ಇದು ನಿಫ್ಟಿ ರಿಸಲ್ಟ್. ಓಕೆ ಓಕೆ, ಆಮೇಲೆ ಏನು ಟ್ರೇಡ್ ಮಾಡಿದ್ವಿ ಅನ್ನೋದು ಅಪ್ಡೇಟ್ ಕೊಡ್ತೀನಿ, ನಾನು ತೋರಿಸ್ತೀನಿ. ಕಂಪ್ಲೀಟ್ ಬೆಳಿಗ್ಗೆ ಓಪನ್ ಆದಾಗಿಂದ ಸಿ ಎಲ್ಲೇ ಇದ್ದೀವಿ. ಇದು ಫ್ಲಾಗ್ ಇತ್ತು, ಇದು ಸಿ ಎಲ್ಲಿದೆ, ಇದು ಮೇಲೆ ಹೋಗಿತ್ತು. ಇದು ಯಾಕೆ ಈ ಥರ ಹೋಗುತ್ತೆ ಅನ್ನೋದಕ್ಕೂ ಒಂದು ಡೇಟ್ ಕೊಟ್ಟಿದ್ದೆ. ನೀವು ಯಾರಿಗಾದ್ರೂ ಪೇಷನ್ಸ್ ಇದ್ದರೆ ಹೋಗಿ ಚೆಕ್ ಮಾಡ್ಕೊಳ್ಳಿ. 2023 ಡಿಸೆಂಬರ್ 1ನೇ ತಾರೀಕು, ಸೇಮ್ ಇವಾಗ ಏನಿದೆ ಶುಕ್ರವಾರ, ಸೇಮ್ ಮಾರ್ಕೆಟ್ ಇರುತ್ತೆ ಆ ಟೈಮಲ್ಲಿ. ಓಕೆ, ಅದಾದಮೇಲೆ ಡಿಸೆಂಬರ್ 4ನೇ ತಾರೀಕು ಮಂಡೇ 2023 ಡಿಸೆಂಬರ್ 4 ಗ್ಯಾಪ್ ಅಪ್ ಓಪನ್ ಆಗಿ ಈ ಥರ ರ್ಯಾಲಿ ಮಾಡಿರುತ್ತೆ. ನಿಮಗೆ ಡೌಟ್ ಇದ್ದರೆ ಹೋಗಿ ಚೆಕ್ ಮಾಡ್ಕೊಬನ್ನಿ. ಸೇಮ್. ಓಕೆ, ಇದು ವರ್ಕ್ ಆಗಿದೆ ಸೇಮ್. ಇವಾಗ ಅದನ್ನು ನೋಡಿದ್ರೆ ನಾಳೆ ಏನಾಗುತ್ತೆ ಅನ್ನೋ ಕ್ಲಾರಿಟಿ ಕೂಡ ಸಿಗಬೇಕು ನಿಮಗೆ. ಓಕೆ ಓಕೆ, ಈಗ ನಾಳೆ ಅದಕ್ಕೂ ಮುಂಚೆ ಗೋಲ್ಡ್ ಅಪ್ಡೇಟ್ ಕೊಟ್ಟಿದ್ವಿ ಫ್ರೈಡೇ, ಅದು ಪ್ರಾಫಿಟ್ ಬಂದಿದೆ ಎಲ್ಲ ಒಂದ್ಸಲಿ ನೋಡೋಣ. ಇದು ಗೋಲ್ಡ್ ನಾವು ಫ್ರೈಡೇ ಕೊಟ್ಟಿದ್ದು. 12 ಗಂಟೆಗೆ ವಿಡಿಯೋ ಅಪ್ಲೋಡ್ ಮಾಡಿತ್ತು, ರೆಕಾರ್ಡ್ ಆಗಿತ್ತು. 12 ಗಂಟೆಗೆ ಹೇಳಿದ್ದೆ ನೋಡಿ, ಈಗ ಎಂಟ್ರಿ ಬರ್ತಿದೆ ನೋಡ್ಕೊಳ್ಳಿ, ಇದು ನಮ್ಮ ಟಾರ್ಗೆಟ್ ಅಂತ. ನಿಮ್ಗೆ ಯಾರಿಗಾದ್ರೂ ಡೌಟ್ಸ್ ಇದ್ದರೆ ಹೋಗಿ ಫ್ರೈಡೇ ವಿಡಿಯೋ ಚೆಕ್ ಮಾಡಿ ನೋಡಿ. ದಿಸ್ ಈಸ್ ದ ರಿಸಲ್ಟ್. ಇಲ್ಲಿ ಎಂಟ್ರಿ ಕೊಟ್ಟಿದ್ವಿ, ಇದು ಟಾರ್ಗೆಟ್ ಇಟ್ಟಿದ್ವಿ, ಇದು ರಿಸಲ್ಟ್ ಗೋಲ್ಡ್ದು. ಇಷ್ಟೇ ಅಲ್ಲ, ಇನ್ನೂ ಇದೆ, ಇಲ್ಲಿವರೆಗೂ ಹೋಗಿದೆ. ಓಕೆ, ಇದು ಗೋಲ್ಡ್. ಓಕೆ, ಇದು 2ನೇ ಪಾಯಿಂಟ್. 3ನೇದು, ಇವತ್ತು ಏನೇನು ಟ್ರೇಡ್ ಮಾಡಿದ್ದೀರಾ ಅದರಲ್ಲಿ ಎಷ್ಟೆಷ್ಟು ಪ್ರಾಫಿಟ್ ಬಂದಿದೆ ಇದು ನೋಡ್ಕೊಳ್ಳಿ. ಗೋಲ್ಡಲ್ಲಿ ಮಾಡಿರೋದು, ಇಲ್ಲಿಂದ ಸೆಲ್ಲಿಂಗ್ ಪ್ಲ್ಯಾನ್. ಓಕೆ, ನಮ್ಮ ಟಾರ್ಗೆಟ್ ಇದು. ಇದರಲ್ಲಿ ಬಂದು ಈಗ ರನ್ನಿಂಗ್ ಇರೋ ಇಟ್ಕೋಬೋದು, ಟಿ ಎಸ್ ಎಲ್ ಮಾಡ್ತೀವಿ ಅಂದರೆ ಅದು ಅವರ ಇಷ್ಟ. ಇದರಲ್ಲಿ ಬಂದಿರೋ ಪ್ರಾಫಿಟ್ ಇಲ್ಲಿದೆ ನೋಡಿ. ಗೋಲ್ಡ್ ಸೆಲ್ ಮಾಡಿದ್ದೀವಿ, ರಿಯಲ್ ಟ್ರೇಡ್ ಪೇಪರ್ ಟ್ರೇಡ್ ಅನ್ಕೊಂಬಿಟ್ರೆ ರಿಯಲ್ ಟ್ರೇಡ್. ಓಕೆ, ಗೋಲ್ಡ್ ಸೆಲ್ ಮಾಡಿದ್ವಿ 12 ಗಂಟೆ 41 ನಿಮಿಷಕ್ಕೆ. ಇದು $32 ಬುಕ್ ಮಾಡಿಕೊಂಡು ಅವ್ರು 1 ಗಂಟೆ ಟ್ರೈನ್ಗೆ ಹೋಗ್ತಾರೆ, ಬುಕ್ ಮಾಡಿದ್ದಾರೆ. ಓಕೆ ಓಕೆ, ಡನ್. ಇದು ನೆಕ್ಸ್ಟ್ ಏನು ಮಾಡಿದ್ವಿ, ಬಿ ಟಿ ಸಿಯಲ್ಲಿ ವಿತ್ ಡ್ರಾಯಿಂಗ್ ಬೈಯಿಂಗ್. ಇಲ್ಲಿ ಬೈ ಮಾಡಿರೋದು, ಇದು ಟಾರ್ಗೆಟ್ 1, ಇದು ಟಾರ್ಗೆಟ್ 2, ಇವು ಇಲ್ಲಿದೆ. ಇದು ಟಾರ್ಗೆಟ್ 3, ಟಾರ್ಗೆಟ್ 4ಗೆ ಹೋಗ್ಬಿಟ್ಟು ಟಾರ್ಗೆಟ್ 4 ಪ್ಲಸ್ ಹೋಗಿಬಿಟ್ಟಿದೆ. ಎಲ್ಲಿ ಬೈ ಮಾಡಿರೋದಂದರೆ 88,000
985. ಈಗ ಮಾರ್ಕೆಟ್ 90,500. ಎಷ್ಟು ಪಾಯಿಂಟ್ ಇದೆ ನೋಡಿ, ಆಲ್ಮೋಸ್ಟ್ ನೀವು ಲೆಕ್ಕ ಹಾಕ್ಕೊಂಡು ಹೇಳ್ಕೊಳ್ಳಿ ಎಷ್ಟು ಹೋಗಿರುತ್ತೆ ಅಂತ ಗೊತ್ತಾಗುತ್ತೆ. ಇದರಲ್ಲಿ ಬಂದಿರೋದು 10 ಅಷ್ಟೇ ಮಾಡೋದು. ಇದರಲ್ಲಿ ಬಂದಿರೋ ಪ್ರಾಫಿಟ್ ಓಕೆ, ನೀವು ನೋಡ್ಕೋಬೋದು, ಇಲ್ಲಿರುತ್ತೆ ಚಾರ್ಟ್ ಸಮೇತ. ಇದು ನಮ್ಮ ಎಂಟ್ರಿ, ಇದು ನಮ್ಮ ಟಾರ್ಗೆಟ್ 1, ಇದು ನಮ್ಮ ಟಾರ್ಗೆಟ್ 2, ಇದು ಟಾರ್ಗೆಟ್ 1, ಇದು ಟಾರ್ಗೆಟ್ 2. ಓಕೆ, ಬುಕ್ ಮಾಡಿರೋ ಪ್ರಾಫಿಟ್ $74, ಕ್ವಾಂಟಿಟಿ 10. ಓಕೆ, ಡನ್. ಇದು ಇವತ್ತು ಮಾಡಿರೋದು. ಸಪೋರ್ಟ್ ರೆಸಿಸ್ಟೆನ್ಸ್ ಹಾಕಿ ಯಾವ ಥರ ಮಾಡಿದ್ವಿ, ಫ್ರೈಡೇ ಟ್ರೇಡ್ ಏನಾಗಿದೆ, ಇವತ್ತು ಲೈವ್ ಟ್ರೇಡ್ ಏನು ಮಾಡಿದ್ವಿ. ಓಕೆ, ಈಗ ನಾಳೆ ಏನು ಮಾಡಬೇಕು, ನಾಳೆ ನೋಡ್ಕೊಳ್ಳಿ. ನಿಫ್ಟಿ ಎಕ್ಸ್ಪೈರಿ ಇರುತ್ತೆ. ಓಕೆ, ಈ ಲೆವೆಲ್ ಇದ್ರ ಮೇಲೆ ಒಂದು 50 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆದರೆ ಆ ಕ್ಯಾಂಡಲ್ ಹೈ ಕ್ರಾಸ್ ಆಗೋದು ಇಂಪಾರ್ಟೆಂಟ್. ಯಾಕೆಂದರೆ ಇದು ಮೇಲೆ ಹೋಗಿ ಯೂ ಟರ್ನ್ ಆಗಿ ಬಂದುಬಿಡುತ್ತೆ. ಚಾನ್ಸಸ್ ಇದ್ದಾವೆ, ಬರೋದಕ್ಕೆ ಚಾನ್ಸಸ್ ಇದ್ದಾವೆ. ಅದಕ್ಕೆ ಇಲ್ಲಿ ತುಂಬ ಹೈಯರ್ ಟೈಮ್ ಫ್ರೇಮ್ನ ಯೂಸ್ ಮಾಡ್ಕೋಬೇಕು. ಯೂಸ್ ಮಾಡಿಕೊಂಡು ನಿಮ್ಮ ಅನಾಲಿಸಿಸ್ ಫಾಲೋ ಮಾಡಿ, ನಿಮ್ಗೆ ಓಕೆ ಅನಿಸಿದ್ರೆ ಬೈ ಮಾಡ್ಕೊಳ್ಳಿ. ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ, ಬಿಕಾಸ್ ದಿಸ್ ಈಸ್ ಆಲ್ ಓನ್ಲಿ ಪ್ಯೂರ್ಲಿ ಎಜುಕೇಷನಲ್ ಪರ್ಪಸ್. ನಮ್ಮ ವ್ಯೂ ಮಾತ್ರ ಶೇರ್ ಮಾಡ್ತಾ ಇದ್ದೀವಿ ಅಷ್ಟೇ. ಇದ್ರ ಮೇಲೆ ಒಂದು 50 ಮಿನಿಟ್ಸ್ ಕ್ಯಾಂಡಲ್ ಅದರ ಹೈ ಬ್ರೇಕ್ ಮಾಡಿ ಹೋಗಬೇಕು. ಇಲ್ಲ ಇಲ್ಲಿ ರಿಜೆಕ್ಷನ್ ಬಂದಿದೆ ಅಂದರೆ ಇಲ್ಲಿಂದ OTM ಬೈ ಮಾಡ್ಕೊಳ್ತೀವಿ, 0 T ಮಾಡ್ಕೋಬೋದು. ಇದು ಈ ಲೆವೆಲ್ ತುಂಬ ಇಂಪಾರ್ಟೆಂಟ್. ನಾಳೆ ಇದ್ರ ಮೇಲೆ 50 ಮಿನಿಟ್ಸ್ ಕ್ಯಾಂಡಲ್ ಇದ್ದರೆ ಬೈಯಿಂಗ್, ಇಲ್ಲಿ ರಿಜೆಕ್ಷನ್ ಬಂದರೆ ಸೆಲ್ಲಿಂಗ್. ಯಾಕೆ ಅಂದರೆ ಎಕ್ಸ್ಪೈರಿ ಡೇ ಲೆವೆಲ್ಸ್ ಅನ್ನೋದು ತುಂಬ ಬ್ರಾಡ್ ಇದ್ದಾವೆ, ವಾಲೆಟೈಲ್ ಇರ್ತದೆ ತುಂಬ ಮಾರ್ಕೆಟ್. ಎರಡೂ ಕಡೆ ಚಾನ್ಸ್ ಸಿಗ್ಬೋದು. ಸಿಹಿ ಬಂದರೆ ಫಸ್ಟ್ ಕರೆಕ್ಷನ್ ಬಂದರೆ ಸಿಹಿ ಚಾನ್ಸ್ ಸಿಗ್ಬೋದು, ಆರ್ ಇದು ಬ್ರೇಕ್ ಆಗಿದೆ ಕೂಡ ಸಿಹಿ ಚಾನ್ಸ್ ಸಿಗ್ಬೋದು. ಇಲ್ಲಿ ರಿಜೆಕ್ಷನ್ ಬಂದರೆ PE ಪ್ಲಾನ್ ಮಾಡ್ಕೋಬೋದು. ಎರಡೂ ಕಡೆ ಚಾನ್ಸಸ್ ಇದ್ದಾವೆ. ಅದಕ್ಕೆ ಇದನ್ನು ಡ್ಯುಯಲ್ ವ್ಯೂ ಅಂತ ಕರಿತೀವಿ. ಓಪನಿಂಗ್ ನೋಡಿಕೊಂಡ್ರೆ ಇದ್ರ ಮೇಲೆ ಓಪನ್ ಆಗುತ್ತಾ ಕೆಳಗಡೆ ಓಪನ್ ಆಗುತ್ತಾ ಅನ್ನೋದು ಇಂಪಾರ್ಟೆಂಟ್. ನೋಡಿಕೊಂಡ್ರೆ ಒಂದು ಕ್ಲಾರಿಟಿ ಬರುತ್ತೆ. ಓಕೆ, ಇದು ನಿಫ್ಟಿ ಲೆವೆಲ್ಸ್. ಬ್ಯಾಂಕ್ ನಿಫ್ಟಿ ಸೇಮ್. ಇದರ ಹೈ ಕ್ರಾಸ್ ಆದರೆ ಬೈಯಿಂಗ್, ಇದ್ರ ಲೋ ಬ್ರೇಕ್ ಆದರೆ ಸೆಲ್ಲಿಂಗ್. ಓಕೆ, ಇದ್ರ ಒಳಗಡೆ ಫ್ಲಾಗ್ ಒಳಗಡೆ ಏನು ಮಾಡಲ್ಲ. ಇದ್ರ ಹೈ ಬ್ರೇಕ್ ಆದರೆ ಮಾತ್ರ ಬೈಯಿಂಗ್ ಕಡೆ ಇರ್ತೀವಿ, ಇಲ್ಲ ಸಪೋರ್ಟ್ ಬ್ರೇಕ್ ಆಗಿ ಒಂದು ಕ್ಯಾಂಡಲ್ ಕ್ಲೋಸ್ ಆಗಿದೆ ಅಂದರೆ ಸೆಲ್ಲಿಂಗ್ ಕಡೆ ಇರ್ತೀವಿ. ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ಓಕೆ, ಇದು ನಿಫ್ಟಿ ಲೆವೆಲ್ಸ್. ಓಕೆ, ಈಗ ಗೋಲ್ಡ್ ಟ್ರೇಡ್ ರನ್ನಿಂಗ್ ಇದೆಯಲ್ಲ, ಇದು ಟಾರ್ಗೆಟ್ ಬರುತ್ತಾ ಇಲ್ಲ ಅಂತ ಯಾರಾದರೂ ಗೋಲ್ಡ್ ಫಾಲೋ ಮಾಡೋದಿದ್ರೆ ಮಾಡಿ ನೋಡಿ. ಓಕೆ, ಇದು ಟಾರ್ಗೆಟ್ ರೀಚ್ ಆಗುತ್ತಾ ಇಲ್ವಾ ಅಂತ, ಇದು ನಾಳೆ ನೋಡೋಣ ಏನಾಗುತ್ತೆ ಅಂತ. ಬಟ್ ನಮ್ಮ ಸ್ಟೂಡೆಂಟ್ಸ್ ಯಾರು ಗೋಲ್ಡಲ್ಲಿ ಎಲ್ಲ ಬುಕ್ ಮಾಡಿಬಿಟ್ಟಿದ್ದಾರೆ. ಇದು ರೀಚ್ ಆದರೆ ನೋಡೋದ ಏನಾಗುತ್ತೆ ಅಂತ. ಓಕೆ, ಈ ಗೋಲ್ಡ್ ಆಗಲಿ BTC ಆಗಲಿ ನಿಫ್ಟಿ ಬ್ಯಾಂಕ್ ನಿಫ್ಟಿ ಟೋಟಲ್ ಪೂರ್ತಿ ವೀಡಿಯೋದಲ್ಲಿ ಹೇಳೋದೆಲ್ಲ ಪೂರ್ತಿ ಎಜುಕೇಷನಲ್ ಪರ್ಪಸ್ ಅಷ್ಟೇ. ನಿಮ್ಮ ಅನಾಲಿಸಿಸ್ನ ಫಾಲೋ ಮಾಡ್ಕೊಳ್ಳಿ. ಅದಕ್ಕೇನಾದರೂ ಹೆಲ್ಪ್ ಆದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಓಕೆ, ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಬೇಕಂದ್ರೆ ಗೊತ್ತಲ್ವಾ, ಯೂಟ್ಯೂಬ್ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿದ್ರೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ. ಏನಾದರೂ ಅಪ್ಡೇಟ್ಸ್ ಇದ್ದರೆ ಕೊಡ್ತೀವಿ ಲೈವಲ್ಲಿ. ಓಕೆ, ಇವತ್ತು ಇಷ್ಟಿತ್ತು ಅಪ್ಡೇಟ್ಸ್, ಸ್ವಲ್ಪ ಬ್ಯುಸಿ ಇದ್ದೆ, ಇಷ್ಟೇ ಇದ್ದಿದ್ದು ಕೊಟ್ಟಿದ್ದೀವಿ. ಇದಕ್ಕೆ ಜಾಯ್ನ್ ಆಗಬೇಕಂದ್ರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿಬಿಟ್ಟು ಜಾಯ್ನ್ ಆಗಿ. ಆರ್ ಎನಿ ಎನ್ಕ್ವೈರೀಸ್ ಆಫ್ಲೈನ್ ಆ್ಯಂಡ್ ಆನ್ಲೈನ್, ಇಲ್ಲ ನಂಬರ್ ಬರುತ್ತೆ ನೋಡಿ, ಈ ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಬೋದು ನೀವು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ ನಾಳೆ. ಬಾಯ್.